ಹಲೋ ಗೈಸ್, ಈಗ ಇನ್ನೊಂದು ಯೂನಿಟ್ ಫಂಕ್ಷನ್ ಒಳಗ ಸೆಕೆಂಡ್ ಪ್ರಾಬ್ಲಮ್ ಹೇಳತ್ತೀನಿ. ಒಂದನೇ ಪ್ರಾಬ್ಲಮ್ ನ್ಯೂಮರಿಕಲ್ ಮೇಲೆ ಇತ್ತು, ಎರಡನೇ ಪ್ರಾಬ್ಲಮ್ ಈಗ ಸ್ವಲ್ಪ ಟ್ರಿಗ್ನೋಮೆಟ್ರೀಸ್ ಮೇಲೆ ಐತಿ. ಟ್ರಿಗ್ನೋಮೆಟ್ರೀಸ್ ಮೇಲೆ ಹೆಂಗ್ ಮಾಡ್ಬೇಕಂದ್ರೆ ನಾವು ಫಸ್ಟ್ ನಿಮ್ಗೆ ಹೇಳಿದೆ ಪ್ರಾಪರ್ಟಿ, ಲ್ಯಾಪ್ಲಾಸ್, ಫಾರ್ಮುಲಾ ಇವರೇ ನಮ್ಮ ಬೇಸಿಕ್ ಸ್ಟೆಪ್ಸ್ ಗಿವನ್ ಒಳಗ. ಸೊ ಫಸ್ಟ್ ಎಫ್ ಆಫ್ ಟಿ ನೋಡ್ರಿ, ಇದು ಎಫ್ ಆಫ್ ಟಿ ಹ್ಯಾಸ್ ಇಟ್ ಈಸ್ ಇಟ್ಕೊಂಡೆ ಇದು ಒಂದೇ ವಿಡಿಯೋ ಕಂಪಲ್ಸರಿ ನೋಡ್ಕೊಂಡು ಎರಡನೇ ವಿಡಿಯೋಗೆ ಬರ್ರಿ. ಯಾಕಂದ್ರೆ ಒಂದೇ ವಿಡಿಯೋ ನಂಗೆ ಭಾಳ ಬೇಸಿಕ್ಸ್ ಹೇಳಿನಿ, ಎರಡನೇ ವಿಡಿಯೋ ಜಸ್ಟ್ ಕಂಟಿನ್ಯೂಟಿ ಇದ್ದಂಗ. ಇಲ್ಲಿ ನೋಡ್ರಿ ಫಸ್ಟ್ ನಾ ಇದು ಏನ್ ಹೇಳಿದೆ ನಿಮ್ಗೆ ಒಂದೇ ವಿಡಿಯೋನಾಗ ಫಸ್ಟ್ ಇಲ್ಲಿ ಏನ್ ಇರ್ತದಲ್ಲ ಯಾವುದೇ ಇರ್ತದ ಫಸ್ಟ್ ಇಟ್ಕೋಬೇಕಂತ ಹೇಳಿ. ಇಲ್ಲಿ ಕಾಸ್ಟಿ ಅದ, ಸೊ ನಾ ಇಲ್ಲಿ ಕಾಸ್ಟಿ ಹ್ಯಾಸ್ ಇಟ್ ಈಸ್ ಇಟ್ಕೊಂಡೆ, ಏನು ಚೇಂಜಸ್ ಮಾಡಕ್ ಹೋಗಿಲ್ಲ ಜಸ್ಟ್. ಆಮೇಲೆ ಈಗ ನೆಕ್ಸ್ಟ್ ನೋಡ್ರಿ ಸೇಮ್ ಇದನ್ನ ಅಷ್ಟೇ ಒಂದು ಹೆಂಗ್ ಬಂತ ನಾವು ಕಂಡುಹಿಡಿಬೇಕು. ಈಗ ಇದು ಹೆಂಗ್ ಬಂತಂದ್ರ ಇಲ್ಲಿ ನೋಡ್ರಿ ನಾ ಹೇಳಿದೆ ಫಸ್ಟ್ ಕಾಸ್ ಟು ಟಿ ಮೈನಸ್ ಕಾಸ್ ಟಿ, ಕಾಸ್ ಟು ಟಿ ಮೈನಸ್ ಕಾಸ್ ಟಿ ಹ್ಯಾಸ್ ಇಟ್ ಈಸ್ ಬರ್ಕೊಂಡೆ. ಇದರ ಮೈನಸ್ ಇದು ಸೇಮ್ ಅದೇ ಹೆಂಗ್ ಒಂದೇ ಪ್ರಾಬ್ಲಮ್ ಹೆಂಗ್ ಮೆಥಡ್ ಮಾಡಿದ್ರು ಅದೇ ಸೇಮ್ ಮೆಥಡ್ ಮಾಡ್ಕೋತ ಹೋಗೋದೈತಿ. ಇನ್ ಕಾಸ್ ಬಂದದ್ದು ಏನು ಚೇಂಜಸ್ ಇಲ್ಲ. ಕಾಸ್ ಟು ಟಿ ಮೈನಸ್ ಕಾಸ್ ಟಿ ಯೂನಿಯನ್ ಆಫ್ ಮತ್ ಸೇಮ್. ಇಲ್ಲಿ ಟಿ ರೇಂಜ್ ನೋಡ್ತೀವಿ, ಟಿ ರೇಂಜ್ ಸ್ಟಾರ್ಟಿಂಗ್ ಇನಿಷಿಯಲ್ ಅಂತ ಹೇಳಿದೆ ನಮ್ಗೆ. ಟಿ ರೇಂಜ್ ಎಲ್ಲಿಗೆ ಅದ ಫೈ ಅದ, ಸೊ ಟಿ ಮೈನಸ್ ಫೈ ಪ್ಲಸ್ ಈಗ ಇದ್ರದ್ದು ಮುಗಿದು ಕಾಸ್ ಟು ಟಿ ಮುಗಿದು. ಈಗ ನೆಕ್ಸ್ಟ್ ಕಾಸ್ ತ್ರೀ ಟಿ ಸೇಮ್ ಕಾಸ್ ತ್ರೀ ಟಿ ಮೈನಸ್ ಕಾಸ್ ಟು ಟಿ, ಕಾಸ್ ತ್ರೀ ಟಿ ಮೈನಸ್ ಕಾಸ್ ಟು ಟಿ ಯೂನಿಯನ್ ಆಫ್ ಮತ್ ಇದ್ರ ರೇಂಜ್ ಎಲ್ಲಿ ನಿಂತದ್ರಿ ಟೂ ಪೈ, ಸೊ ಟಿ ಮೈನಸ್ ಟೂ ಪೈ. ಇಲ್ಲಿ ಕೊಡೋದು ಒಂದೇ ರೇಂಜ್ ಕೊಟ್ಟಿರ್ತಾರಲ್ಲ, ಸೊ ಹಂಗೆ ಇಟ್ಕೊಳ್ಳೋದು. ಸಪೋಸ್ ಇಲ್ಲಿ ರೇಂಜ್ ಎರಡು ಕೊಟ್ಟಿರೋದು ಥರ್ಡ್ ಒಳಗ ಫಸ್ಟ್ ಯಾವ್ದು ಇನಿಷಿಯಲ್ ಇರ್ತದಲ್ಲ ಅದೇ ಇಟ್ಕೋಬೇಕು. ಇದು ಇಷ್ಟು ಕಾಸ್ಟ್ ಇಟ್ಕೊಳ್ಳಿ. ಫಸ್ಟ್ ಸ್ಟೆಪ್ ಮುಗಿತಾ ಪ್ರಾಪರ್ಟೀಸ್. ನೆಕ್ಸ್ಟ್ ಈಗ ಲ್ಯಾಪ್ಲಾಸ್. ಈಗ ಲ್ಯಾಪ್ಲಾಸ್ ಅಂದ್ರೆ ಏನಿಲ್ಲ, ಜಸ್ಟ್ ಇದಕ್ಕೆ ಎಲ್ ಹಚ್ಕೋತ ಹೋಗೋದು ಅಂತ ಹೇಳಿದೆ ನಿಮ್ಗೆ. ಲ್ಯಾಪ್ಲಾಸ್ ಅಂದ್ರೆ ಸೊ ಎಲ್ ಆಫ್ ಎಫ್ ಆಫ್ ಟಿ. ನೆಕ್ಸ್ಟ್ ಇಲ್ಲಿ ಕಾಸ್ಟ್ ಟಿ ಇದ್ದದ್ದು ಏನಾಗ್ತೀವಿ ನೀವು ಎಲ್ ಕಾಸ್ಟ್ ಟಿ ಪ್ಲಸ್ ಇಲ್ಲಿ ಮತ್ತೆ ಅಷ್ಟು ಕುಡಿಸಿದ್ರೆ ಒಂದೇ ಅಂತ ಹೇಳಿ ನೀವು ಅಷ್ಟು ಕುಡಿಸೇನ ಎಲ್ ಹತ್ ಹಚ್ತೀನಿ ಅಷ್ಟು ಸೇರಿಸಿ. ಇಲ್ಲಿದಿಂದ ಇದಕ್ಕೆ ಏನಂದ್ರೆ ಕಾಸ್ ಟು ಟಿ ಮೈನಸ್ ಕಾಸ್ ಟಿ ಯೂನಿಯನ್ ಆಫ್ ಟಿ ಮೈನಸ್ ಫೈ ಅಂತ ಹೇಳಿ. ನೆಕ್ಸ್ಟ್ ಇದು ಅಷ್ಟು ಕುಡಿಸಿರೋ ಒಂದದಲ್ಲ, ಸೊ ಇದಕ್ಕೆ ಏನ್ ಹಚ್ತೀನಿ ಇದಕ್ಕೊಂದು ಸಪರೇಟ್ ಲ್ಯಾಪ್ಲಾಸ್ ಹಚ್ತೀನಿ. ಎಲ್ ಲ್ಯಾಪ್ಲಾಸ್ ಕಾಸ್ ತ್ರೀ ಟಿ ಮೈನಸ್ ಕಾಸ್ ಟು ಟಿ ಯೂನಿಯನ್ ಆಫ್ ಟಿ ಮೈನಸ್ ಟೂ ಪೈ. ಇದೇನಾಯ್ತು ಇಕ್ವೇಶನ್ 1 ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಇದು ಫಸ್ಟ್ ಬೇಸಿಕ್ ಸ್ಟೆಪ್ಸ್. ಇದು ಯಾವುದೇ ಪ್ರಾಬ್ಲಮ್ ಕೇಳಿ ಇವು ಬೇಸಿಕ್ ಸ್ಟೆಪ್ಸ್ ಮಾಡ್ಕೋತ ಹೋಗ್ಬೇಕು ನೀವು. ಆಮೇಲೆ ಫಾರ್ಮುಲಾ ಫಸ್ಟ್ ಈಗ ನಾ ಏನ್ ಮಾಡ್ತೀನಿ, ಇದು ಒಂದದ ಇದೊಂದದ ಇದೊಂದದ, ಸೊ ಮೂರಕ್ಕೂ ನಾ ಏನ್ ಮಾಡ್ತೀನಿ ಸೆಪರೇಟ್ 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 ಬಿಡಿಸ್ತೀನಿ. ಫಸ್ಟ್ ಇದನ್ನ ಹೆಂಗ್ ಬಿಡಿಸೋದು, ಫಸ್ಟ್ ಕಾಸ್ಟಿ. ಕಾಸ್ಟಿ ಅಂದ್ರೆ ಹೆಂಗತ್ ನಿಮ್ಗೆ ಗೊತ್ತಿಲ್ಲ. ಫಸ್ಟ್ ಕಾಸ್ಟಿ ಲ್ಯಾಪ್ಲಾಸ್ ಫಾರ್ಮುಲಾಗಳು ನೆನಪಿಟ್ಕೋಬೇಕು, ಮತ್ತು ಅವು ಏನ್ ಹಾಕ್ಬೇಕು ಅದೆಲ್ಲ ಏನೋ ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ. ಕಾಸ್ಟಿ ಬಂದಾಗ ಫಾರ್ಮುಲಾ ನೆನಪಿಟ್ಕೊಳ್ಳೋದಕ್ಕಿಂತ ಒಂದು ಟ್ರಿಕ್ ಹೇಳ್ತೀನಿ ಕೇಳ್ರಿ. ಕಾಸ್ಟಿದು ಜಸ್ಟ್ ಕಾಸ್ ಟಿ ಅದ್ ಬಂದಾಗ ಕಾಸ್ ಟಿ ಇಲ್ಲಿ ನೋಡ್ರಿ ಕಾಸ್ ಟಿ ಇದೇನಿದ್ದಂಗ ಕಾಸ್ ಟಿ ಅದ್ ಬಂದಾಗ ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಕಾಮನ್ ಇರ್ತದ. ಏನು ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಕಾಮನ್ ಇರ್ತದ. ನೆಕ್ಸ್ಟ್ ಪ್ಲಸ್ ಸಪೋಸ್ ಇಲ್ಲಿ ಏನೇ ಇರ್ಲಿಕ್ಕಂದ್ರೆ ಏನಂತ ಇರ್ತದ ಒನ್ ಅಂತ ಇರ್ತದ, ಸೊ ಒನ್ ಬಂದಾಗ ಇಲ್ಲಿ ಒನ್ ಸ್ಕ್ವೇರ್ ಇರ್ತದ ಒನ್. ಸೊ ಹಿಂಗ್ ಸಪೋಸ್ ಇಲ್ಲಿ ಟೂ ಬಂತು ಟೂ ಸ್ಕ್ವೇರ್ ಹಾಕೋದಿಲ್ಲ ಜಸ್ಟ್. ಇಲ್ಲಿ ತ್ರೀ ಬಂತು ತ್ರೀ ಸ್ಕ್ವೇರ್ ಹಾಕೋದು, ಫೋರ್ ಬಂತು ಫೋರ್ ಸ್ಕ್ವೇರ್ ಹಾಕೋದು. ಜಸ್ಟ್ ಎಸ್ ಡಿವೈಡ್ ಬೈ ಎಸ್ ಸ್ಕ್ವೇರ್ ಕಾಮನ್ ಇರ್ತದ. ಪ್ಲಸ್ ಇಲ್ಲಿ ಟೂ ಬಂದ್ರೆ ಟೂ ಸ್ಕ್ವೇರ್ ಫೋರ್ ಆಗ್ತದ, ತ್ರೀ ಬಂದ್ರೆ ತ್ರೀ ಸ್ಕ್ವೇರ್ ನೈನ್ ಆಗ್ತದ. ಹಿಂಗೆ ಹಾಕೋತ ಹೋಗೋದು ಜಸ್ಟ್ ಫಾರ್ಮುಲಾ. ಸೊ ಇದು ಏನಿತ್ತು ಕಾಸ್ಟ್ ಇದು ಏನ್ ಮಾಡ್ದೇನ ಎಸ್ ಡಿವೈಡ್ ಬೈ ಎಸ್ ಸ್ಕ್ವೇರ್ ಏನಿರ್ಲಿಕ್ಕಂದ್ರೆ ಒನ್, ಸೊ ಪ್ಲಸ್ ಒನ್ ಸ್ಕ್ವೇರ್ ಏನತ್ತೆ ಒನ್. ಇದು ಎಸ್ ಡಿವೈಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಒನ್ ಬಂತ ಇಷ್ಟು. ಇದು ಫಸ್ಟ್ ಇದು ಕಂಡು ಹಿಡ್ಕೊಂಡಿವಿ. ಈಗ ಇದನ್ನ ಕಂಡು ಹಿಡ್ಕೊಂಡ್ಮೇಲೆ ಇದನ್ನ ಕಂಡು ಹಿಡಿಬೇಕಲ್ಲ ಟೋಟಲ್ ಲೈನ್, ಅದನ್ನ ಕಂಡು ಹಿಡಕ್ ಹೋಗ್ತೀವಿ. ಅದು ಕಂಡು ಹಿಡಿಬೇಕಂದ್ರೆ ನಮ್ಗೆ ಸ್ಟಾರ್ಟಿಂಗ್ ಹೇಳಿ ನಾ ವಿಡಿಯೋದಾಗೆ ಫಸ್ಟ್ ರೈಟ್ ಸೈಡ್ ಇದ್ದು ಫಸ್ಟ್ ಬರ್ಕೋಬೇಕು, ಆಮೇಲೆ ಲೆಫ್ಟ್ ಸೈಡ್ ಇದ್ದು ಬರ್ಕೋಬೇಕು. ಸೊ ಅದನ್ನೇ ನಾ ಫಾಲೋ ಮಾಡ್ತೀನಿ. ಎಫ್ ಟಿ ಮೈನಸ್ ಫೈ ಈ ಕಡೆ ಇದ್ದು ಬರ್ಕೊಳತೀನಿ. ಎಫ್ ಟಿ ಮೈನಸ್ ಫೈ ಫಸ್ಟ್ ಈ ಸೈಡ್ ಇದ್ದಿದ್ದು ಬರ್ಕೊಂಡೆ, ಈ ಸೈಡ್ ಈಕ್ವಲ್ ಟು ಈ ಸೈಡ್ ಇದ್ದಿದ್ದು ಈಗ ಈ ಸೈಡ್ ಇದ್ದು ಫೋಕಸ್ ಮಾಡ್ತೀನಿ, ಈ ಕಡೆ ಸೈಡ್ ಬರೀತೀನಿ. ನೆಕ್ಸ್ಟ್ ಮತ್ತೆ ಸೇಮ್ ಅಲ್ಲಿ ಏನ್ ಮಾಡ್ತಿದ್ವಿ ಟಿ ಮೈನಸ್ ಟು ಇದ್ದಾಗ ಟಿ ಅಂದ್ರೆ ಟಿ ಪ್ಲಸ್ ಟು ಅಂತ ತಗೋತಿದ್ವಿ. ಸೇಮ್ ಇಲ್ಲಿ ಟಿ ಮೈನಸ್ ಫೈ ಅಂದ್ರೆ ಟಿ ಇಸ್ಕೊಲ್ ಟು ಟಿ ಪ್ಲಸ್ ಫೈ ಅಂತ ತಗೋತಿದ್ವಿ. ಅಪೋಸಿಟ್ ಸೈಡ್ ಮೈನಸ್ ಇದ್ದಲ್ಲಿ ಪ್ಲಸ್. ನೆಕ್ಸ್ಟ್ ಈಗ ಟಿ ಅಂದ್ರೆ ಏನು ತಗೊಂಡೇನ್ ಸಬ್ಸ್ಟಿಟ್ಯೂಟ್ ನ ಟಿ ಪ್ಲಸ್ ಫೈ ಮೈನಸ್ ಫೈ, ಪ್ಲಸ್ ಫೈ ಮೈನಸ್ ಫೈ ಕ್ಯಾನ್ಸಲ್ ಆಗೋದು ಏನು ಉಳಿತದೆ ಟಿ ಉಳಿತದೆ. ಇಲ್ಲಿ ಸೇಮ್ ಈ ಕಡೆ ಸೈಡ್ ಟಿ ಅಂದ್ರೆ ಏನ್ ತಗೋತೀನ ಟಿ ಪ್ಲಸ್ ಫೈ ಮೈನಸ್ ಆಫ್ ಮೈನಸ್ ಸೇಮ್ ಕಾಸ್ ಟಿ. ಟಿ ಜಾನ ಏನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳತ್ತೀನಿ ಮತ್ತೆ ವಾಪಸ್ ಟಿ ಪ್ಲಸ್ ಫೈ ಅಂತ ಮಾಡ್ಕೊಳತ್ತೀನಿ. ಇದು ಎಲ್ಲ ಬೇಸಿಕ್ ಆಗಾಳೆ ಫಸ್ಟ್ ಪ್ರಾಬ್ಲಮ್ ಹಿಂಗೆ ಮಾಡಿದ್ರೆ ಈಗೂ ಹಿಂಗೆ ಮಾಡತ್ತೀರಿ. ಬಟ್ ಇಲ್ಲಿ ಏನ್ ಮೇನ್ ಕಾಸ್ಟ್ ಎದಕ್ ತೊಗೊಳತ್ತಾರ ಇಲ್ಲಿ ನೋಡ್ರಿ ಟ್ರಿಕ್ ಅದು. ಇದು ಟ್ರಿಕ್ ಒಂದು ಹೇಳ್ತೀನಿ ನಿಮ್ಗ. ಯಾವಾಗೂ ಇವನ್ ಬಂದ್ರ ಪ್ಲಸ್ ಆಡ್ ಬಂದ್ರ ಮೈನಸ್. ನೋಡ್ರಿ ಗೈಸ್ ಇಲ್ಲಿ ಏನ್ ಮಾಡೋದಂದ್ರ ಒಂದ್ ಟ್ರಿಕ್ ಅದ. ಇವನ್ ಆಡ್, ಇವನ್ ಬಂದಾಗ ಪ್ಲಸ್ ಆಡ್ ಬಂದಾಗ ಮೈನಸ್. ಈಗ ನೋಡ್ರಿ ಕಾಸ್ ಟು ಟಿ ಪ್ಲಸ್ ಫೈ ಅದ. ಈ ಟು ಏನ್ ಮಾಡ್ತೀನಿ ನಾ ಒಳಗೆ ಇಂಟು ಮಾಡ್ತೀನಿ. ಕಾಸ್ ಟು ಟಿ ಪ್ಲಸ್ ಕಾಸ್ ಟೂ ಪೈ ಮೈನಸ್ ಆಫ್ ಕಾಸ್ ಟಿ ಪ್ಲಸ್ ಫೈ ಇದ್ದಾಗ ಕಾಸ್ ಇದು ಈ ಕಡೆ ಸೈಡ್ ಹಾಕಿದ್ರೆ ಸೆಪರೇಟ್ ಇರ್ತೀನಿ, ಯಾಕಂದ್ರೆ ಹೊರಗೆ ಒಂದೇ ಅದ ಇಂಟು ಮಾಡಿ ಪ್ರಯೋಜನ ಇಲ್ಲ. ಸೊ ಈಗ ನೋಡ್ರಿ ಇದು ಒಂದು ಲಕ್ಷ ಕೊಟ್ಟು ನೋಡ್ರಿ, ಈ ಸ್ಟೆಪ್ ಮಾಡೋದು ಬಹಳ ಇಂಪಾರ್ಟೆಂಟ್ ಅದ. ಟು ಟಿ ಪ್ಲಸ್ ಟೂ ಪೈ ಇದು ಮೇನ್ ಇಂಪಾರ್ಟೆಂಟ್ ಸ್ಟೆಪ್ ಅದ.
ಇದೇನ್ ಕಾಣತ್ತ 2 ಅಂದ್ರೆ ನಿಮ್ಗೆ ಇವನ್ ಅದ್ ಕಾಣತ್ತದ. 2 ಅಂದ್ರೆ 2 4 6 8 ಇವೆಲ್ಲ ಇವನ್. ಸೊ ಇವನ್ ಸ್ಟೆಪ್ ಬಂದದ. ಇವನ್ ಬಂದಾಗ ಏನ್ ಹೇಳಿದೆ ನಿಮ್ಗೆ ಪ್ಲಸ್ ಇಟ್ಕೋಬೇಕು. ಇದು ಪ್ಲಸ್ ಉಳಿತದೆ ಹ್ಯಾಸ್ ಇಟ್ ಈಸ್. ಬಟ್ ಹೊರಗೂ ಪ್ಲಸ್ ಅದ. ಪ್ಲಸ್ ಏನಾಯ್ತು ಪ್ಲಸ್ ಕಾಸ್ 2t. ಇದು ಏನ್ ಹೋಯ್ತು ಎಲ್ಲಿ ಹೋಯ್ತು ಅಂತ ಹಿಂಗೇನು ತಿಳಿ ಕೆಡ್ಸ್ಕೊಬೇಕು. ಜಸ್ಟ್ ನಾವ್ ಏನ್ ಮಾಡ್ತೀವಿ 2π ಬರೀ ಸೈನ್ ಪರ್ಪೋಸ್ ಯೂಸ್ ಮಾಡತ್ತೀವಿ. ಇವು ಪೈಗಳು ಏನ್ ಮಾಡ್ತೀವಿ ಸೈನ್ ಪರ್ಪೋಸ್ ಯೂಸ್ ಮಾಡ್ತೀವಿ. ಇದು ಕಾಸ್ 2t ಹ್ಯಾಸ್ ಇಟ್ ಈಸ್ ಇಟ್ಟೆ ಕಾಸ್ 2t. ಬಟ್ ಇಲ್ಲಿ ಪ್ಲಸ್ ಇತ್ತ ಇಲ್ಲಿ ಪ್ಲಸ್ ಅದ ಪ್ಲಸ್. ಇಲ್ಲಿ 2π ಏನಿರ್ತಾವ ಬರೀ ಸೈನ್ ಪರ್ಪೋಸ್ ಯೂಸ್ ಮಾಡತ್ತೀವಿ. ಹಂಗೆ ತಿಳ್ಕೊರಿ ಸದ್ಯಕ್ಕೆ. ಯಾಕಂದ್ರೆ ಭಾಳ ಟ್ರಿಗ್ನೋಮೆಟ್ರಿ ಭಾಳ ಅದ. ನಿಮ್ಗೆ ಅಷ್ಟು ತಿಳ್ಕೊಲಿಲ್ಲ ಅಂದ್ರೂ ಮೇನ್ ಬೇಸಿಕ್ ತಿಳ್ಕೊಂಡ್ರೆ ಸಾಕಿ. ಈಗ ನೆಕ್ಸ್ಟ್ ನೋಡ್ರಿ ಮತ್ತೆ ಇದು ಏನದ ಆಡ್ ಅದ. ಆಡ್ ಇದ್ದಾಗ ನಾ ಏನು ಹೇಳಿದೆ ನಿಮ್ಗೆ ಸೈನ್ ಚೇಂಜ್ ಆಗ್ತದೆ. ಪ್ಲಸ್ ಮೈನಸ್ ಇಟ್ಕೋಬೇಕಂತ ಹೇಳಿ. ಇಲ್ಲಿ ಪ್ಲಸ್ ಅದ ಬಟ್ ನಮ್ಗೆ ಮೈನಸ್ ಬೇಕಲ್ಲ. ಸೊ ಇದು ಮೈನಸ್ ಮಾಡಿದೆ. ಮೈನಸ್ ಆಫ್ ಮೈನಸ್ ಏನಾಗ್ತದ ಪ್ಲಸ್. ಮತ್ತು ಕಾಸ್ ಟಿ. ಇದು ನಾ ಕಾಸ್ ಟಿ ಯಾಕಂದ್ರೆ ಇಲ್ಲಿ ತೊಳತೀನಿ ಕಾಸ್ ಟಿ. ಇದು ಪೈನ ನಾ ಬರೀ ಸೈನ್ ಪರ್ಪೋಸ್ ಯೂಸ್ ಮಾಡತ್ತೀನಿ. ಇಷ್ಟು ಮಾಡಿದ್ರಂದ್ರೆ ಭಾಳ ಮುಗೀತು, ಪ್ರಾಬ್ಲಮ್ ಏನೂ ಇಲ್ಲ. ಇದು ತಿಳ್ಕೊಂಡ್ರೆ ಈ ಕಾನ್ಸೆಪ್ಟ್ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಅದ. ಇಲ್ಲಿ 10 ಸಲ ವಿಡಿಯೋ ನೋಡಿ ಮಾಡ್ರಿ ಬಟ್ ಈ ಕಾನ್ಸೆಪ್ಟ್ ಮಾತ್ರ ಕ್ಲಿಯರ್ ಇಟ್ಕೊಂಡ್ಬಿಡ್ರಿ. ಯಾಕಂದ್ರೆ ಸೈನ್ ಮಿಸ್ಟೇಕ್ ಆದ್ರೆ ಪ್ರಾಬ್ಲಮ್ ರಾಂಗ್ ಆಗಿಬಿಡ್ತದ್ದು. ನೆಕ್ಸ್ಟ್ ಈ ಕಾಸ್ 2t ಪ್ಲಸ್ ಕಾಸ್ ಟಿ. ಕಾಸ್ 2t ಈಗ ಮತ್ತೆ ನಾ ಏನು ಹೇಳಿದೆ ನಿಮ್ಗೆ ಅವಾಗ ಇಲ್ಲಿ ಏನೇ ಬಂದ್ರು ಅದ್ರ ಇಲ್ಲಿ ಬರೀ ಸ್ಕ್ವೇರ್ ಮಾಡೋದು. s/s² ಕಾಮನ್ ಇದ್ದಂಗೆ ಇರ್ತದೆ ಅಂತ ಹೇಳಿ. ಸೊ ಇದಕ್ಕೆ ಏನು ಮಾಡ್ತೇನೆ ಲ್ಯಾಪ್ಲಾಸ್ ಹಚ್ತೀನಿ. ಇದು ಬಂದಿದ್ದ ಆನ್ಸರ್ಗೆ ಈ ಬಂದಿದ್ದ ಆನ್ಸರ್ಗೆ ಏನು ಮಾಡ್ತೀನಿ ಲ್ಯಾಪ್ಲಾಸ್. L(f(t). ಈ ಕಾಸ್ 2t ಅದ. ಇದಕ್ಕೆ ಲ್ಯಾಪ್ಲಾಸ್ ಹಚ್ಚಿದೆ. ಇಲ್ಲಿ ಕಾಸ್ಟ್ ಇದೆ. ಇದಕ್ಕೆ ಲ್ಯಾಪ್ಲಾಸ್ ಸೆಪ್ರೇಟ್. ಇಲ್ಲಿ ಕಾಸ್ 2t ಅದ. ಸೊ s/s² ಕಾಮನ್ ಇಡ್ತೀವಿ. s/s² ಕಾಮನ್. ಬಟ್ ಇಲ್ಲಿ 2 ಅದ. 2² ಏನದ ರೀ 4. ನೆಕ್ಸ್ಟ್ ಪ್ಲಸ್ ಹ್ಯಾಸ್ ಇಟ್ ಈಸ್. ಇದಕ್ಕೆ ಮತ್ತೆ ಇದು ಕಾಸ್ ಅಂದ್ರೆ ಏನಂತ ಫಸ್ಟ್ s/s² ಕಾಮನ್ ಪ್ಲಸ್ ಏನಿರ್ಲಿಕ್ಕಂದ್ರೆ 1 ಅಂದ್ರೆ 1. ಇದಿಷ್ಟೇ ಭಾಳ ಸಿಂಪಲ್ ಅದ. ಅದು s/s² ಕಾಮನ್ ಇರ್ತದ. ಜಸ್ಟ್ ಬರೀ ಇಲ್ಲಿ ಏನ್ ನಂಬರ್ ಬರ್ತಾವಲ್ಲ ಅದಕ್ಕೆ ಈ ಕಡೆ ಸ್ಕ್ವೇರ್ ಹಾಕ್ಬೇಕು. ಇಷ್ಟೇ ಅದ ಇದು. ನೆಕ್ಸ್ಟ್ ಈಗ ಸೇಮ್. ಈಗ ನಾ ಏನ್ ಮಾಡಿದೆ ಇದನ್ನ ಕಂಡಿಡಿದೆ. ಈಗ ಇದನ್ನ ಕಂಡಿಡಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಇದನ್ನ ಕಂಡುಹಿಡಿಬೇಕು. ಇದನ್ನ ಕಂಡುಹಿಡಿಬೇಕಂದ್ರೆ ಏನ್ ಮತ್ತೆ ಸೇಮ್ ಮೆಥಡ್, ಅದೇ ಮೆಥಡ್ ಅದ ರೀ. ಏನ್ ಚೇಂಜಸ್ ಇಲ್ಲ ಏನಿಲ್ಲ. ಫಸ್ಟ್ ಈ ಸೈಡ್ ಇದ್ದಿದ್ದನ್ನ ರೈಟ್ ಸೈಡ್ ಇದ್ದಿದ್ದನ್ನ ಮುಂದೆ ಇಟ್ಕೋಬೇಕು. ಇದು ಈ ಕಡೆ ಸೈಡ್ ಇಟ್ಕೋಬೇಕು. ನೋಡ್ರಿ ಅದೇ ಇಟ್ಕೊಂಡಿವಿ. ಫಸ್ಟ್ t - 2π ಎಲ್ಲಿದ್ದು ಇಟ್ಕೊಂಡಿನಿ ಈ ಸೈಡಿಂದ ಇಟ್ಕೊಂಡಿ. ರೈಟ್ ಸೈಡಿಂದ t - 2π. ಆಮೇಲೆ ಈ ಕಡೆ ಲೆಫ್ಟ್ ಸೈಡ್ ಇಲ್ಲಿ ಮುಂದೆ ಇದ್ದಿದ್ದು ಇಟ್ಕೊಂಡಿನಿ. ಇದು ಇದ್ದಿದ್ದನ್ನ ಈ ಕಡೆ ಸೈಡ್ ಇಟ್ಕೊಂಡಿ. ಮತ್ತೆ ಇಲ್ಲಿನೂ ಸೇಮ್. ಮತ್ತೆ ಇದು t - 2π ಅದ. ನಾ ಏನು ಹೇಳಿ ನಿಮ್ಗೆ ಸೈನ್ ಅಪೋಸಿಟ್ ಆಗ್ತದ. t ಇದ್ದಲ್ಲಿ ವ್ಯಾಲ್ಯೂ t ಅಂದ್ರೆ ಏನು ತಗೋತಿದ್ದ t + 2π. t ಇದ್ದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಜಸ್ಟ್ t + 2π - 2π = cos 3. t ಅದಾಗ ಏನದಲ್ರಿ t ಇದ್ದಾಗ ಮತ್ತೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕಾ. 3 ಹೊರಗಿಟ್ಟು ಮಾಡ್ಕೊಂಡೆ. t + 2π ತೊಗೊಂಡಿನಿ. ಇಲ್ಲಿ ನೋಡ್ರಿ ಕ್ಲಾಸ್ ಕೊಟ್ಟು ಕೇಳ್ಕೊಡ್ರಿ. ಇಲ್ಲಿ t + 2π ಮೈನಸ್ ಕಾಸ್ 2t ಅಂದ್ರೆ ಏನದ ಮತ್ತೆ ವಾಪಸ್ 2 + t + 2π. ಸೊ ಇಷ್ಟು ತಿಳ್ಕೊಂಡ್ರೆ ಸಾಕು. ಮತ್ತೆ ಇಲ್ಲಿ ನೆಕ್ಸ್ಟ್ 2π - 2π ಕ್ಯಾನ್ಸಲ್ ಆಗ್ತದ. g(t) ಅಷ್ಟೇ ಉಳಿತದ. ಕಾಸ್ ಈಗ 3 ಒಳಗೆ ಇಂಟು ಮಾಡ್ತೀನಿ. ಕಾಸ್ 3 × t 3t ಪ್ಲಸ್ ಕಾಸ್ 3 × 2 6 6π ಮತ್ತು ಮೈನಸ್ ಆಫ್ ಕಾಸ್ 2 × 2 2 × t 2t 2 × 2 4π. ಇಷ್ಟರ ತಿಳಿತಾ. ನೆಕ್ಸ್ಟ್ ಏನಿಲ್ಲ. ಈಗ ನಾ ಹೇಳಿದೆ ನಿಮ್ಮ ಟ್ರಿಕ್. ಇದು ಸೈನ್ ಪರ್ಪೋಸ್ ಯೂಸ್ ಮಾಡ್ತೀವಿ. 6π ಎಲ್ಲ ಇದು ಇವನ್ ಅದ. ಇವನ್ ಇದ್ದಾಗ ಸೈನ್ ಏನಾಗಲ್ಲ ಚೇಂಜ್ ಆಗ ಪ್ಲಸ್ ಇರ್ತದೆ. ಸೊ ಪ್ಲಸ್ ಆಲ್ರೆಡಿ ಅದ, ನೆಸೆಸರಿ ಇಲ್ಲ. ಪ್ಲಸ್ 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 ಇಲ್ಲಿ ಏನಿರ್ಲಿಕ್ಕೆ ಪ್ಲಸ್ ಇರ್ತದೆ. ಪ್ಲಸ್ ಪ್ಲಸ್ ಪ್ಲಸ್. ನೆಕ್ಸ್ಟ್ ಇಲ್ಲಿ ಮೈನಸ್ ಅದ. ಇಲ್ಲಿ ಪ್ಲಸ್ ಅದ. ಇದು ನಾ ಇವನ್ ಅದ. ಮತ್ತೆ ಇವನ್ ಇದ್ದಾಗ ಪ್ಲಸ್ ಅಂತ ಹೇಳಿದೆ. ಮೈನಸ್ ಪ್ಲಸ್ ಮೈನಸ್ ಕಾಸ್ 2t ಕಾಸ್ 2t ಇಲ್ಲಿ ಕಾಸ್ 3t. ಬರೀ ಇದು ಸೈನ್ ಪರ್ಪೋಸ್ ಯೂಸ್ ಮಾಡತ್ತಿದ್ದೇವೆ. ನೆನಪಿಟ್ಕೋರಿ. ಯಾಕೆ ಭಾಳ ಇಂಪಾರ್ಟೆಂಟ್ ಅದ. ಇಲ್ಲೇ ಭಾಳ ಮಂದಿ ಸ್ಟಕ್ ಆತೀರಿ. ನೆಕ್ಸ್ಟ್ ಈಗ ಲ್ಯಾಪ್ಲಾಸ್ ಹಚ್ತೀನಿ. L(g(t) L(cos 3t) ಮೈನಸ್ L(cos 2t). ಇವು ಮೂರಕ್ಕೂ ಸಪ್ರೇಟ್ ಲ್ಯಾಪ್ಲಾಸ್ ಹಚ್ಚಿದ್ವಿ. ನಾ ಮತ್ತೆ ವಾಪಸ್ ಅದೇ ಹೇಳ್ಬೇಕಾಗ್ತದೆ. ಈಗ ನೋಡ್ರಿ ಯಾಕೆ s/s² ಪ್ಲಸ್ 3 ಅದ. 3 ಅಂದ್ರೆ 9. 3² ಇಲ್ಲಿ 3² ಹಾಕ್ಬೇಕಂತಿದ್ದಲ್ಲ ಅದಕ್ಕೆ 9. 3² ಯಾಕೆ ಹಾಕಿದ್ರೆ ಇಲ್ಲಿ ಯಾವುದೇ ನಂಬರ್ ಬಂದ್ರೆ ಅದ್ರ ಸ್ಕ್ವೇರ್ ಹಾಕ್ಬೇಕಂತ ಹೇಳಿದೆ. ಮೈನಸ್ ಹ್ಯಾಸ್ ಇಟ್ ಈಸ್. ನೆಕ್ಸ್ಟ್ ಕಾಸ್ ಬಂದದ. ಮತ್ತೆ s/s² ಪ್ಲಸ್ 2² ಅಂದ್ರೆ 4. ಇಷ್ಟೇ. ಈಗ 3 ಕಂಡು ಹಿಡಿದೀವಿ. ಅವು 3 ಕಂಡು ಹಿಡಿದ ಮೇಲೆ ಏನದ ಇಕ್ವೇಶನ್ 1 ಸಬ್ಸ್ಟಿಟ್ಯೂಟ್ ಮಾಡೋದು. ಸೊ ಸಿಂಪಲ್. ಇಕ್ವೇಶನ್ 1 ಇಲ್ಲದ ಲ್ಯಾಪ್ಲಾಸ್ ಇದು ಕಂಡು ಹಿಡಿದೀವಿ. ಇದು ಅಂದ್ರೆ ಏನದು ಗೊತ್ತದೆ f(t) ಅಂದ್ರೆ f(s) ಅಂತ ನಮ್ಗೆ ಗೊತ್ತದ. ಬೇಸಿಕ್ 1ನೇ ವಿಡಿಯೋನಾಗ ಹೇಳಿನ f(s) ಅಂತ ಹೇಳಿ. ನೆಕ್ಸ್ಟ್ ಈಗ ಇದು ಅಂದ್ರೆ ಏನದು ಬಂದದ ನಮ್ದು ಕಾಸ್ 2t ಅಂದ್ರೆ s/s² ಪ್ಲಸ್ 1. ಇದು ಎಲ್ಲಿ ಕಂಡು ಹಿಡಿದೀವಿ ಇಲ್ಲಿ ಕಂಡು ಹಿಡಿದೀವಿ. ಸ್ಟಾರ್ಟಿಂಗ್ ಫಸ್ಟ್ ಅದೇ ಕಂಡು ಹಿಡಿದೀವಿ. ನೆಕ್ಸ್ಟ್ ಈಗ ಇದನ್ನ ಎಲ್ಲಿ ಕಂಡು ಹಿಡಿದೀವಿ ಅಂದ್ರೆ ಇಲ್ಲಿ ಕಂಡು ಹಿಡಿದೀವಿ. ಫಸ್ಟ್ f(s) ಅಲ್ಲಿ ಇದನ್ನ g(s) ಅಲ್ಲಿ ಕಂಡು ಹಿಡಿದೀವಿ. f(s) g(s) ಬರೆಯೋತಿಗೆ ಯಾವಾಗ ಇದನ್ನು ಬರೀಬೇಕು. e⁻⁻ as ಇಂಟು f(s) e⁻ as ಇಂಟು g(s). ಇದನ್ನ ಎಕ್ಸ್ಟ್ರಾ ಒಂದು ಹಾಕೋಬೇಕಾಗ್ತದೆ.
ಇದ್ರ ಮತ್ತೆ ಎ ವ್ಯಾಲ್ಯೂ ಏನಂತ ಹೇಳಿ ಮತ್ತೆ ಕಂಡುಹಿಡಿಬೇಕು. ಯಾಕಂದ್ರೆ ಫಸ್ಟ್ ಇದು ಹ್ಯಾಸ್ ಇಟ್ ಈಸ್ ಬರ್ಕೊಂಡೆ, ಹ್ಯಾಸ್ ಇಟ್ ಈಸ್, ಇದನ್ನು ಹ್ಯಾಸ್ ಇಟ್ ಈಸ್ ಬರ್ಕೊಂಡೆ. ಇಲ್ಲಿ ನೋಡ್ರಿ ಎ ವ್ಯಾಲ್ಯೂ ನಾನು ನಿಮ್ಗೆ ಒಂದೇ ವಿಡಿಯೋನಾಗೂ ಹೇಳಿದ್ದೆ, ಬರೀ ಸೈನ್ ಚೇಂಜ್ ಮಾಡ್ಬೇಕು ಎ ವ್ಯಾಲ್ಯೂ ಒಳಗೆ. ಇಲ್ಲಿ ಏನದ -5 ಅದ, -5 ಇದ್ದನ್ನ ನಾನು +5 ಕನ್ಸಿಡರ್ ಮಾಡ್ಬೇಕು, +5 ಅಂತ ಹೇಳಿ ಮೈನಸ್ ಪ್ಲಸ್ ಮೈನಸ್. ನೆಕ್ಸ್ಟ್ ಇಲ್ಲಿ ಏನದ ಪೈ ಅದಲ್ಲ, ಸೊ ಪೈ ಎಸ್ -5s ಇಷ್ಟೇ. ಆಮೇಲೆ ಬಾರ್ ಆಫ್ ಎಸ್ ಅಂತ ಹಿಂದೆ ಕಂಡು ಹಿಡಿದಿರ್ತೀವಿ, ಇಲ್ಲಿ ಕಂಡು ಹಿಡಿದೇವೆ ನೋಡ್ರಿ, ಇದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡೆ ಹೊಳೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಪ್ಲಸ್, ಇದನ್ನು ಸೇಮ್, ಇದು ಜಿ ಬಾರ್ ಆಫ್ ಎಸ್ ಇಲ್ಲದ, ಇಲ್ಲಿ ಏನದ t - 2π, -2π ಇದ್ದು ಏನದು ಕನ್ಸಿಡರ್ ಮಾಡಬೇಕು, +2π ಕನ್ಸಿಡರ್ ಮಾಡಬೇಕು, +2π. ನೆಕ್ಸ್ಟ್ ಪ್ಲಸ್ ಮೈನಸ್ ಎದಲ್ಲಿ ಏನದ 2π ಅದ, 2πs ಮತ್ತೆ ಜಿ ಬಾರ್ ಆಫ್ ಎಸ್ ಅಂದ್ರೆ ಇಲ್ಲಿ ಬಂದದ. ಇದನ್ನೇ ನಾ ಏನ್ ಮಾಡ್ತೀನಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇಷ್ಟು ಮಾಡಿದ್ರೆ ಅಂದ್ರೆ ನಿಮ್ದು ಇದು ಯೂನಿಟ್ ಸ್ಟೆಪ್ ಪ್ರಾಬ್ಲಮ್ 2 ಮುಗಿತದ. ಇವು 2 ಪ್ರಾಬ್ಲಮ್ ಪರ್ಫೆಕ್ಟ್ ಮಾಡ್ಕೊಂಡು ಹೋಗ್ರಿ. ಮತ್ತೆ ಅಲ್ಲಿ ಡಿಸ್ಕ್ರಿಪ್ಷನ್ ನೋಟ್ಸ್ ಇರ್ತದೆ, ಆ ನೋಟ್ಸ್ನಂದು ಅಷ್ಟು ರೆಫರ್ ಮಾಡ್ರಿ. ನೋಟ್ಸ್ನ ಆಲ್ರೆಡಿ ಪ್ರಾಬ್ಲಮ್ 1 ಒಳಗೆ ಕೊಟ್ಬಿಟ್ಟಿನಿ ಯೂನಿಟ್ ಸ್ಟೆಪ್ದು, ಅಲ್ಲಿ ರೆಫರ್ ಮಾಡ್ರಿ. ಸೊ ಪ್ರಾಕ್ಟೀಸ್ ಮಾಡ್ರಿ, ನೆಕ್ಸ್ಟ್ ವಿಡಿಯೋನಾಗ ಬರ್ತೀವಿ.